ಕುಶಾಣರು ಸ್ಥಾಪಕ ಒನ್ನೆ ಕಡಾಪಸ್. ಕುಶಾಣರು ಯುಚಿ ಅಲೆಮಾರಿನ ಜನಾಂಗ, ಚೀನಾದವರು. ರಾಜಧಾನಿ ಪೆರುವರ್, ಪುರುಷಪುರ. ಒನ್ನೆ ಕುಜಲ್ ಕಡಾಪಸ್. ವಿಮಾ ಕಡಾಪಸ್ ಭಾರತಕ್ಕೆ ಮೊದಲ ಬಾರಿಗೆ ಚಿನ್ನದ ನಾಣ್ಯ ಪರಿಚಯಿಸನು. ಕನಿಷ್ಕ ಒನ್ನೆ ರಾಜಧಾನಿ ಪೇಶಾವರ, ಎರಡನೇ ರಾಜಧಾನಿ ಮಧುರಾ. ಅಧಿಕಾರಕ್ಕೆ ಬಂದೆ ಶಕಾಪುರ 1878. ನಾಲ್ಕನೇ ಬೌದ್ಧ ಸಮ್ಮೇಳನ ಮಾಡ 1912ರಲ್ಲಿ ವಸ್ತುಮಿತ್ರನ ಅಧ್ಯಕ್ಷದಲ್ಲಿ. ಬಿರುದು ಎರಡನೇ ಅಶೋಕ ದೇವದೂತ ಕೈಸ್ತರ. ವೈದ್ಯ ಚರಕ ಶಶ್ರುತ ಯಾರದಾಗ ಕನಿಷ್ಕನಾಗ. ಭಾರತಕ್ಕೆ ಬೂಟು ಮತ್ತು ಟೋಪಿ ಪರಿಚಯಿಸನು. ಕನಿಷ್ಕನ ಸೆರವಿಲ್ಲದ ಉಗ್ರ ಕೊಂಡು ಬಂದು ಮಧುರೈದಲ್ಲಿ. ವಸುದೇವ ಕೊನೆಯ ಅರಸ. ಅಶ್ವಘೋಷನು ಕುಶಾಣರಲ್ಲಿ. ಬುದ್ಧ ಚರಿತ್ರೆ, ಸೌಂದರ್ಯನಂದ, ಸೂತ್ರಾಲಂಕಾರ ಅಶ್ವಘೋಷನ ಕೃತಿ. ಕುಶಾಣರ ಮೂರನೇ ಅರಸ ಕಾನಿಷ್ಕ. ವಿ ಎ ಸ್ಮಿತ್ ಕಾನಿಷ್ಕನ್ನು ಕ್ರಿಸ್ತ 120ರಲ್ಲಿ ಸಿಂಹಾಸನಕ್ಕೆ ಬಂದು ಹೇಳ್ತಾರೆ. ರ್ಯಾಪ್ನರ್ ಥಾಮಸ್ ಇವರು ಕಾನಿಷ್ಕನು ಶಕಯುಗ ಸ್ಥಾಪಕ 78ರಲ್ಲಿ ಸಿಂಹಾಸನಕ್ಕೆ ಬಂದು ಹೇಳ್ತಾರೆ. ಕಾಶ್ಮೀರದಲ್ಲಿ ಕಾನಿಷ್ಕಪುರ ಪಟ್ಟಣ ಅಡಿಪಾಯ ಹಾಕಿದನು ಕಾನಿಷ್ಕ. ಶ್ರೀನಗರದ ಹಿಂದಿನ ಹೆಸರು ಕಾನಿಷ್ಕಪುರ. ಎರಡನೇ ಕಡಾಪಸ್ ಕಾನಿಷ್ಕನಿಗೆ ಚಿನ್ನ ಅರಸ ಪೋರ್ಪಾರವನ್ನು ಸೋಲಿಸಿದನು. ಪೌನ್ ಚಾಮುನ್ ಮಗ. ಪೌನ್ ಚಿಯಾನನ್ನು ಕಾನಿಷ್ಕ ಸೋಲಿಸಿ 3 ಪ್ರಾಂತ್ಯ ಗೆದ್ದ. ಕಾಶಂಗರ್ ಯಾರಖಂಡ್ ಕೊಂದನ. ಭಾರತ ಉಪಖಂಡ ಎಂದರೆ ಪಾಕಿಸ್ತಾನ, ನೇಪಾಳ, ಇಂಡಿಯಾ, ಭೂತಾನ್, ಬಾಂಗ್ಲಾದೇಶ, ಶ್ರೀಲಂಕಾ, ಮಾಲ್ಡೀವ್ಸ್ ಈ ಎಲ್ಲ ಪ್ರದೇಶಗಳು ಕೂಡಿ. ಉಪಖಂಡ ಹೊರಗೆ ಭೂಪ್ರದೇಶ ಗೆದ್ದ ಮೊದಲ ಭಾರತ ದೊರೆ ಕಾನಿಷ್ಕ. ಕಾನಿಷ್ಕನ ಮೊದಲ ಹಿಂದೂ ಆಗಿದ. ಮುಂದೆ ಅಶ್ವಘೋಷನಿಂದ ಬೌದ್ಧ ಧರ್ಮ ಸ್ವೀಕರಿಸಿದ. ಕಾನಿಷ್ಕನ 102ರಲ್ಲಿ 4ನೇ ಬೌದ್ಧ ಸಮ್ಮೇಳನ ಕಾಶ್ಮೀರ ಕುಂಡಲದಲ್ಲಿ ವಸುಮಿತ್ರ ಅಧ್ಯಕ್ಷತೆ ನಡೆಸಿದ. ಪವಿತ್ರ ಗ್ರಂಥಗಳಾದ ಪೀಠಗಳ ಮೇಲೆ ವಿಮರ್ಶೆ ಸಿದ್ಧಪಡಿಸಿ ನಂತರ ಅವುಗಳನ್ನು ಮಹಾವಿಭಾಷೆ ಎಂದು ಕರೆದನು. ಕುಶಾಣರ ಕಾಲದಲ್ಲಿ ಗಾಂಧಾರ ಗ್ರೀಕ್ ಬೌದ್ಧ ಶೈಲಿ ಬೆಳೆದವು. ಗಾಂಧಾರ ಕಲಾಕೃತಿ ಗ್ರೀಕ್ ಕರಕುಶಲ ಹಾಗೂ ಭಾರತೀಯ ಹೃದಯ ಹೊಂದಿದೆಂದು ಆರ್.ಜಿ. ಮಂಜುನಾಥ್ ಹೇಳಿದ್ದಾರೆ. ಬುದ್ಧನನ್ನು ಗ್ರೀಕ್ ದೇವತೆ ಅಪೋಲೋನಿಗೆ ಹೋಲಿಸಿದ್ದಾರೆ. ಕನಿಷ್ಕನ ಆಶ್ರಯ ಅಶ್ವಘೋಷ, ಚರಕ ನಾಗಾರ್ಜುನ. ಗಾಂಧಾರ ಕಲೆ ಶಾಲೆ ಕುಶಾಣರದು.